ನನ್ನ ಇವತ್ತು ಕ್ಯಾಮ್ರಾಮ್ಯಾನ್ ಮಾಡಿಬಿಟ್ಟಿದ್ರು ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ಮೇಲೆ ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಪಂಕಾಗಿ ರೆಡಿ ಆಗಿಬಿಟ್ಟು ಎಲ್ಲ ಹೋಯ್ತಿದ್ದೀನಿ ಅಂದ್ಕೊಂಡ್ರ. ನಮ್ಮ ಅಕ್ಕ ಮದುವೆ ಇತ್ತು ಗೈಸ್, ಅದಕ್ಕೆ ಹೋಯ್ತಾ ಇದ್ದೀನಿ. ಹಾಗೆ ಕ್ಯಾಮ್ರಾ ಎತ್ಕೊಂಡಿರಲಿಲ್ಲ, ಕ್ಯಾಮ್ರಾ ಎತ್ಕೊಂಡಿದ್ದೆ. ಇವತ್ತು ನನ್ನ ಕ್ಯಾಮ್ರಾಮ್ಯಾನ್ ಮಾಡಿಬಿಟ್ಟವ್ರೆ ಗೈಸ್. ಹಂಗೋ ಒಂದು ಸೆಕ್ಷನ್ ಮುಗೀತು, ಕ್ಯಾಮ್ರಾ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಯ್ತಾ ಇದ್ದೀವಿ ಗೈಸ್. ನೋಡಿ, ಕಾರಲ್ಲಿ ಹೋಯ್ತಾ ಇದ್ದೀವಿ. ಹಂಗೆ ದೇವಸ್ಥಾನಕ್ಕೆ ಬಂದೆ ಗೈಸ್. ನೋಡಿ ಎಷ್ಟು ಜನ ಅವರೇ. ಮದುವೆ ಇತ್ತಲ್ಲ, ನಮ್ಮ ಅಕ್ಕ ರೆಡಿ ಆಗೋದೆಲ್ಲಿ ಅಂತ ಫೋನ್ ಮಾಡಿ ಕೇಳ್ತಾ ಇದ್ರು. ಹಂಗೆ ದೇವಸ್ಥಾನಕ್ಕೆ ಬಂದಿದ್ನಲ್ಲ ಅಂದ್ಬಿಟ್ಟು ದೇವ್ರು ಕೈ ಮುಗಿಯೋಣ ಅಂತ ಬಂದೆ ಗೈಸ್. ನೋಡಿ ಯಾವ ಥರ ಅಲಂಕಾರ ಮಾಡೋರೆ. ಹಂಗೆ ಕೈ ಮುಕ್ಕೊಂಡು ಪ್ರಸಾದ ಕೊಡ್ತಿದ್ರು, ಪ್ರಸಾದ ತಿನ್ಕೊಂಡೆ. ಹಂಗೆ ನೋಡಿ ರೆಡಿ ಆಗ್ತವ್ರೆ ಮದುವೆ ಹೆಣ್ಣು. ನಾನು ಅವ್ರು ರೆಡಿ ಆಗೋದನ್ನ ಕಾಯ್ತಾ ಇದ್ದೆ ಗೈಸ್, ಯಾಕಂದರೆ ಫೋಟೋ ಹೊಡಿಬೇಕಿತ್ತಲ್ಲ ಅದಕ್ಕೆ. ಹಂಗೆ ನೋಡಿ ಗೈಸ್, ಎಷ್ಟು ಜನ ಗಂಡು ಹೆಣ್ಣವ್ರೆ. ಎಲ್ಲರೂ ಮದುವೆ ಆಗಕ್ಕೆ ಕಾಯ್ತವ್ರೆ. ನೋಡಿ ಎಷ್ಟು ಜನ ಕಾಯ್ತವ್ರೆ ಅಲ್ಲಿ, ಗಂಡು ಹೆಣ್ಣು. ಇಷ್ಟು ಜನ ಇದ್ದರು, ಹಂಗೂ ಅಷ್ಟು ಜನನೆಲ್ಲರನ್ನೂ ಹಳ್ಳಕ್ಕೆ ಬೀಳಿಸಿದ್ರು. ಕೊನೆಗೆಲ್ಲರೂ ಹಳ್ಳಕ್ಕೆ ಬಿದ್ದು ಮನೆ ಕಡೆಗೆ ಹೋದರು. ನಾನು ಮಾತ್ರ ಕ್ಯಾಮ್ರಾಗೆ ಚಾರ್ಜಿಂಗ್ ಹಾಕೋಕೆ ಕೂತಿದ್ದೆ. ಕ್ಯಾಮ್ರಾ ಚಾರ್ಜಿಂಗ್ ಖಾಲಿ ಆಗೋಗಿತ್ತಲ್ಲ, ಅದಕ್ಕೆ ಬಂದ್ಬಿಟ್ಟು ಎಲ್ಲರೂ ಆ ಕಲ್ಲತ್ರ ಏನೋ ಕೇಳ್ಕೊತಾ ಇದ್ರು ಗೈಸ್. ನಮ್ಮ ಅಜ್ಜಿನ ಕೇಳಿದ್ಕೆ ಅಲ್ಲಿ ಕೇಳಿದ್ದೆಲ್ಲ ನಿಜ ಆಗುತ್ತಂತೆ, ಅದಕ್ಕೆ ಕೇಳ್ಕೊತವ್ರೆ ಅಂದರು. ನಾನು ಕೇಳ್ಕೊಳ್ಳೋಣ ಅಂತ ಹೋದೆ. ಹಂಗೆ ಕೇಳ್ಕೊಂಡು ಗಂಡು ಮನೆಗೆ ಹೋಯ್ತಾ ಇದ್ದೀವಿ ಗೈಸ್. ಕ್ಯಾಮ್ರಾ ಎತ್ಕೊಂಡು ಅಲ್ಲೂ ಫೋಟೋ ಶೂಟ್ ಐತಂತೆ. ಯಪ್ಪ ನೋಡಿ, ಫೋಟೋ ಶೂಟೆಲ್ಲ ಮುಗೀತು. ನೋಡಿ ಈ ಥರ ಫೋಟೋಸ್ ಇತ್ತು. ಹಂಗೆ ಫುಲ್ ಟಯರ್ಡ್ ಆಗೋಗಿದ್ದೆ ಗೈಸ್. ಮನೆಗೆ ಬಂದ್ಬಿಟ್ಟು ದಬಾಕಾಗ್ಬಿಟ್ಟೆ ಗೈಸ್. ಅಷ್ಟೇ ಗೈಸ್ ಇವತ್ತಿನ ವಿಷಯ. ಬೈ.